ಮಿತಿಯಲ್ಲಿ ನನ್ನ ಒಂದು ತಿಳಿದಷ್ಟು ವ್ಯಾಪ್ತಿಯಲ್ಲಿ ಸನ್ಮಾನ್ಯ ಬನ್ನಂಜೆ ಗೋವಿಂದಾಚಾರ್ಯರ ಮಹತ್ವ ಏನು, ಇವತ್ತು ನಾವು ಅವರನ್ನು ನೆನಪಿಸಿಕೊಳ್ಳಬೇಕಾದ ತುರ್ತಾದ ಅಗತ್ಯ ಏನು ಅನ್ನುವುದರ ಬಗ್ಗೆ ನಾನೊಂದು 15-20 ನಿಮಿಷ ಈ ಉಪನ್ಯಾಸದಲ್ಲಿ ಮಾತಾಡೋದಕ್ಕೆ ಬಯಸ್ತೇನೆ. ನಾನು ಸಂಸ್ಕೃತ ವಿದ್ವಾಂಸನೂ ಅಲ್ಲ ಅಥವಾ ತತ್ವಶಾಸ್ತ್ರ ಆ ರೀತಿಯ ಕ್ಷೇತ್ರದಲ್ಲಿ ನಾನು ಪರಿಣತನೂ ಅಲ್ಲ. ಚೂರುಪಾರು ಅದರಲ್ಲೆಲ್ಲ ಕೈ ಹಾಕಿದ್ದೇನೆ, ಆದರೆ ಅದರಲ್ಲಿ ಯಾವುದರಲ್ಲೂ ಪರಿಣತಿ ನನಗಿಲ್ಲ. ನಾನು ಕೆಲಸ ಮಾಡುವುದು ರಂಗಭೂಮಿಯಲ್ಲಿ, ಸಾಹಿತ್ಯದಲ್ಲಿ. ಆದರೆ ವಿಶಾಲವಾಗಿ ನನಗೆ ಈ ತತ್ವಶಾಸ್ತ್ರದಲ್ಲಿ ಒಂದು ಆಸಕ್ತಿ ಇದೆ. ಹಾಗಾಗಿ ನಾನು ಕಳೆದ ಒಂದು 15-20 ವರ್ಷಗಳಿಂದ ಶಂಕರಾಚಾರ್ಯರ ಬಗ್ಗೆ, ಅದ್ವೈತ ಸಿದ್ಧಾಂತದ ಬಗ್ಗೆ ಏನೇನೋ ನನಗೆ ತಿಳಿದ ಮಟ್ಟಿಗಿನ ಕೆಲಸಗಳನ್ನು ಮಾಡ್ತಾ ಬಂದಿದ್ದೇನೆ. ಆ ಹಾದಿಯಲ್ಲಿ ನಾನು ಬನ್ನಂಜೆ ಗೋವಿಂದಾಚಾರ್ಯರನ್ನು ಕೂಡ ಸ್ವಲ್ಪ ಮಟ್ಟಿಗೆ ಪ್ರವೇಶ ಮಾಡಿದ್ದೇನೆ. ಮೊದಲಿಗೆ ನಾನು ಹೇಳಬೇಕಾದ ಒಂದು ವಿಶೇಷ ಅಂತಂದರೆ, ಬನ್ನಂಜೆ ಗೋವಿಂದಾಚಾರ್ಯರನ್ನು ಯಾವುದೇ ಒಂದು ಖಾನೆಯಲ್ಲಿಟ್ಟು, ಈಗ ಸಂಸ್ಕೃತ ವಿದ್ವಾಂಸ ಅಥವಾ ಆಧುನಿಕ ಪಂಡಿತ, ಯಾವ ಖಾನೆಯಲ್ಲಿಡೋದಕ್ಕೂ ಸಾಧ್ಯವಿಲ್ಲದೆ ಇರುವಂಥ ಒಬ್ಬ ಮನುಷ್ಯರು. ಅದೇ ಒಂದು ಬನ್ನಂಜೆ ಗೋವಿಂದಾಚಾರ್ಯರ ವಿಶೇಷ ಏನು ಅಂದರೆ, ಅವರನ್ನು ನಾವು ಯಾವ ಖಾನೆಯಲ್ಲೂ ಕೂರಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಎಷ್ಟೋ ಇದರ ಬಗ್ಗೆ ನಾನು ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇವತ್ತು ಬಂದಾಗ, ಇವತ್ತು ಕವಿತಾ ಅವರವರ ಗೀತೆಗಳನ್ನು ಹಾಡ್ತಾ ಇದ್ದಿದ್ದನ್ನು ಕೇಳ್ತಾ ಇದ್ದಾಗ ನನಗೆ ಈ ಪದ್ಯ ಅವ್ರು ಹೇಳಿದ ಒಂದು 4-5 ಪದ್ಯದಲ್ಲೇ ಬನ್ನಂಜೆಯವರ ಎಂಥೆಂಥ ವಿಚಿತ್ರ ವ್ಯಕ್ತಿತ್ವದ ವೈವಿಧ್ಯಗಳು ಬಂದುಬಿಟ್ಟಿದೆ ಅಂದರೆ, ಆ ಪದ್ಯಗಳನ್ನೇ ನೀವು ನೆನಪು ಮಾಡ್ಕೊಂಬಿಟ್ರೆ ನಿಮಗೆ ಬನ್ನಂಜೆಯವರ ಒಂದು ವೈವಿಧ್ಯ ಗೊತ್ತಾಗುತ್ತೆ. ಅದರಲ್ಲಿ ಒಂದು ಪದ್ಯ ಸಂಪೂರ್ಣವಾಗಿ ಒಂದು ಶರಣಾಗತಿ, ಅದು ತಾಳವೇ ಇಲ್ಲದೆ ಇರೋ ಪದ್ಯ, ನಂಗೆ ಅದರ ಸಾಲುಗಳಿಗೆ ನೆನಪಾಗ್ತಾ ಇಲ್ಲ. ಆ ಒಂದು ಸಂಪೂರ್ಣ ಒಂದು ಶರಣಾಗತಿಯ ಒಂದು ಹಾಡು ನಡೀತಾ ಇತ್ತು. ಆಮೇಲೆ ಇದ್ದಕ್ಕಿದ್ದಂಗೆ ಒಂದು ಹಳ್ಳಿ ಹುಡುಗಿ ಪೇಟೆಗೆ ಬಂದ್ಲು ಅಂತ ಅನ್ನುವ ಒಂದು ಭಾಳ ಒಂಥರ ಉತ್ತರ ಕರ್ನಾಟಕದ ಜಾನಪದ ಗೀತೆಯೋ ಏನೋ ಅಂತ ಅನಿಸುವಂಥ ಒಂದು ವಿಚಿತ್ರವಾದ ಹಾಡು ಅದರಲ್ಲಿ ಬಂತು. ಅದಾದ ಮೇಲೆ ಇದ್ದಕ್ಕಿದ್ದಂಗೆ ಇನ್ನೊಂದು ರೀತಿಯ ಒಂದು ತತ್ವಪದ ಅಂತ ಕರಿಬೋದು, ಮುದುಕಿ ಅವಳು ಬೀಳೋದು, ಈ ಥರದ್ದೊಂದು ತುಂಬ ಅದು ಶಿಶುನಾಳ್ ಶರೀಫರು ಬರೆದಿರಬಹುದಾದ ಹಾಡು ಅಂತನ್ನುವಂಥ ಹಾಡು ಬರೆದು. ಈ ರೀತಿಯ 3 ಹಾಡುಗಳನ್ನು ಬನ್ನಂಜೆ ಗೋವಿಂದಾಚಾರ್ಯರು ಒಬ್ಬರೇ ಬರೆದಿದ್ದಾರೆ ಅಂತಂದರೆ ನಮಗೆ ಅವರ ಕಾವ್ಯಕ್ಕೆ ಯಾವ ರೀತಿಯ ವ್ಯಾಪ್ತಿ ಇತ್ತು ಅಂತ ನಮಗೆ ಅರ್ಥ ಆಗುತ್ತೆ. ಅವರ ಕಾವ್ಯಕ್ಕೆ ಯಾವ ರೀತಿಯ ವ್ಯಾಪ್ತಿ ಇತ್ತೋ ಅದೇ ವ್ಯಾಪ್ತಿ ಅವರ ಸಾಂಸ್ಕೃತಿಕ ಚಿಂತನೆಗೂ ಇತ್ತು, ಅವರ ವ್ಯಕ್ತಿತ್ವಕ್ಕೂ ಇತ್ತು. ಆ ರೀತಿಯ ವ್ಯಾಪ್ತಿ ಇದ್ದಿದ್ರಿಂದನೇ ಬನ್ನಂಜೆ ಗೋವಿಂದಾಚಾರ್ಯರನ್ನು ನಾವು ಒಂದು ಖಾನೆಯಲ್ಲಿ ಇಡಿಸೋದು ಕಷ್ಟ. ಈಗ ಕರೆಕ್ಟಾಗಿ 10 ವರ್ಷದ ಹಿಂದೆ 2015ರಲ್ಲಿ ವೀಣಾ ಅವರು ಅವರ 80ನೇ ವರ್ಷದ, ಆವಾಗ ಬನ್ನಂಜೆ ಗೋವಿಂದಾಚಾರ್ಯರು ಇದ್ದರು, ಅದು ಬೆಂಗಳೂರಿನ ಒಂದು ಕಾಲೇಜಿನಲ್ಲಿ ಆ ಸಮಾರಂಭ ನಡೆದಿತ್ತು. ಆ ಸಮಾರಂಭಕ್ಕೆ ಅವರು ಪ್ರೀತಿಯಿಂದ ನನ್ನನ್ನು ಕರೆದಿದ್ದರು. ಆ ಸಮಾರಂಭದಲ್ಲಿ ನಾನು ಭಾಗವಹಿಸಿ ಮತ್ತೆ ಬನ್ನಂಜೆಯವರ ಬಗ್ಗೆ ಅವತ್ತು ಮಾತಾಡಿದ್ದೆ. ಆ ಸಂದರ್ಭದಲ್ಲಿ ಹಿಂದೂ ಪತ್ರಿಕೆಯವರು ನನ್ನನ್ನು ಬನ್ನಂಜೆ ಗೋವಿಂದಾಚಾರ್ಯರದ್ದು ಒಂದು ಸಂದರ್ಶನ ಮಾಡು ಅಂತ ಕೇಳಿದರು. ಆ ಸಂದರ್ಶನಕ್ಕೋಸ್ಕರ ನಾನು ಬನ್ನಂಜೆಯವ್ರ ಹತ್ರ ಭಾಳ ದೀರ್ಘವಾಗಿ ಅವ್ರ ಹತ್ರ ವೈಯಕ್ತಿಕವಾಗಿ ಮಾತಾಡಿದ್ದೆ. ಆ ಸಂದರ್ಶನದ ಟೈಮಲ್ಲಿ ಸುಮಾರು 1-1.5 ಗಂಟೆ ಹೊತ್ತು ಅವ್ರ ಹತ್ರ ಮಾತಾಡಿ ಆ ಸಂದರ್ಶನ ಮಾಡಿದಾಗ ಅವರು ಎಷ್ಟು ಸ್ಫೋಟಕವಾಗಿ ಮಾತಾಡಿದ್ರು ಅಂತಂದರೆ, ಇವತ್ತು ಒಬ್ಬರು ಸಂಸ್ಕೃತ ಪಂಡಿತರು ಹಂಗೆ ಮಾತಾಡೋಕ್ಕೆ ಸಾಧ್ಯವ ಅಂತ ಅನ್ನಿಸೋಕ್ಕೆ, ಅವರು ಆ ಸಂದರ್ಶನವನ್ನು ಓದಿದರೆ ಅವರು ಒಂಥರ ಕ್ರಾಂತಿಕಾರಿ ಮನುಷ್ಯ ಅಂತ ಅನಿಸೋ ರೀತಿಯ ಒಂದು ವಿಶೇಷವಾದ ಗುಣ ಅವರಲ್ಲಿ ನನಗೆ ಕಾಣಿಸ್ತಾ ಇತ್ತು. ಅವ್ರು ಅವತ್ತು ಏನು ಹೇಳಿದರು ಅಂತಂದರೆ, ಈ ಸಂಸ್ಕೃತ ಪಂಡಿತರ ವ್ಯವಹಾರ ಎಲ್ಲ ಇನ್ನು ಬಿಟ್ಬಿಡಬೇಕು, ಹೊಸ ಕಾಲದ ಜನರ ಜೊತೆಗೆ ನಾನು ಸಂಪರ್ಕ ಮಾಡಬೇಕು ಅಂತಿದ್ದೇನೆ. ನನ್ನನ್ನು ಅಮೇರಿಕಾದಲ್ಲಿ, ಬೆಂಗಳೂರಲ್ಲಿ ಹೊಸ ಯುವಕರು ಆ ಭಾರತದ ತತ್ವಶಾಸ್ತ್ರವನ್ನು ತಿಳಿಬೇಕು ಅಂತ ಅನ್ನುವ ಹಸಿವಿನಿಂದ ಕಾಯ್ತಾ ಇದ್ದಾರೆ. ಅವರ ಹಸಿವನ್ನೇನಾದರೂ ಹಿಂಗಿಸೋಕ್ಕೆ ಸಾಧ್ಯವಾದರೆ ಹೊಸ ಭಾರತ ನಿರ್ಮಾಣ ಆಗತ್ತೆ. ನಾನು ಅದಕ್ಕೋಸ್ಕರ ನಾನು ಹೋಗಬೇಕು ಅಂತಿದ್ದೇನೆ ಹೊರತು ನನಗೆ ಈ ಸಂಸ್ಕೃತದವ್ರ ಜೊತೆಗಿನ ವ್ಯವಹಾರ ಸಾಕು ಅಂತ ಹೇಳಿದರು ಆ ಉಪನ್ಯಾಸದಲ್ಲಿ, ಆ ಸಂದರ್ಶನದಲ್ಲಿ. ಅಂದರೆ ಅವರು ಒಂದು ರೀತಿಯಿಂದ ಒಂಥರ ಈ ಹನುಮಂತ ಹಾರ ಹೊತ್ತಿಗೆ 2 ದೊಡ್ಡ ಗುಡ್ಡದ ಮೇಲೆ ಕಾಲಿಟ್ಟು ಹಾರುತ್ತಿದ್ದಂತೆ. ಹಂಗಾಗಿ ಅವರು ಒಂಥರ ಈ ಆಧುನಿಕತೆ ಮತ್ತು ಸಂಪ್ರದಾಯ ಅನ್ನುವ 2 ಗುಡ್ಡದ ಮೇಲೆ ಒಂದೊಂದು ಕಾಲಿಟ್ಕೊಂಡು ಅವು ಎರಡನ್ನೂ ಮೀರಿದ ಒಂದು ಎತ್ತರಕ್ಕೆ ಸಾಗುವ ಒಂದು ಭಾಳ ದೊಡ್ಡ ಒಂದು ಪ್ರಯೋಗವನ್ನು ಅವರು ಮಾಡಿದರು. ಹಾಗಾಗಿ ಬನ್ನಂಜೆ ಗೋವಿಂದಾಚಾರ್ಯರನ್ನ ಅವರು ಇಂಥವರು, ಅವರು ಸಂಸ್ಕೃತ ಪಂಡಿತರು, ಅವರು ನಾಟಕ ಅನುವಾದ ಮಾಡಿದ್ದಾರೆ, ಇವೆಲ್ಲ ಅವರ ವ್ಯಕ್ತಿತ್ವದ ಒಂದೊಂದು ಮುಖಗಳಾಗಬಹುದೇ ಹೊರತು ಅವರ ಒಂದು ಸಮಗ್ರ ಚಿತ್ರವನ್ನು ಕೊಡುವುದಕ್ಕೆ ಅದು ಸಾಧ್ಯ ಇಲ್ಲ. ಮುಖ್ಯವಾಗಿ 3 ಮುಖಗಳು ಬನ್ನಂಜೆ ಅವರಿಗೆ. ಒಂದು ಮುಖ, ಈಗ ಮಲ್ಲೇಪುರಂ ಅವರು ಹೇಳಿದರು, ಸರ್ವಮೂಲ ಗ್ರಂಥಗಳ
ಒಂದು ಸಂಪಾದನೆಯನ್ನು ಮಾಡಿ, ಯಾರೂ ಮಾಡದಿರೋದು ಎಷ್ಟೋ 23-26 ಇರಬೇಕು, ಅಥವಾ ಆ ಥರದ್ದೆಷ್ಟೋ ಸಂಖ್ಯೆ, ಅಷ್ಟು ಪುಸ್ತಕಗಳನ್ನು ಅವರು ಸಂಪಾದನೆ ಮಾಡಿ ಅದಕ್ಕೆ ಸಂಸ್ಕೃತದಲ್ಲಿ ಭಾಷ್ಯ ಬರೆದು ಅದನ್ನು ಯಾವ್ಯಾವ ವಿದ್ವಾಂಸರಿಗೂ ಕಷ್ಟವಾಗುವಂಥ ಕೆಲಸವನ್ನು ಮಾಡಿದ್ದು ಅವರ ಒಂದು ರೀತಿಯ ಸಾಧನೆ. ಅಷ್ಟೇ ಅಲ್ಲ, ಅದರಿಂದ ಭಗವದ್ಗೀತೆಯಿಂದ ಹಿಡಿದು ಬೇರೆ ಬೇರೆ ರೀತಿಯ ನಮ್ಮ ಪಠ್ಯಗಳ ಬಗ್ಗೆ ಅವರು ಹಲವು ರೀತಿಯ ಲೇಖನಗಳನ್ನು ಬರೆದರು. ಅವೆಲ್ಲ ಲೇಖನಗಳಲ್ಲಿ ಅದರ ಒಂದು ಹೊಸ ಓದು, ಭಗವದ್ಗೀತೆಯನ್ನು ಒಂಥರ ಒಂದು ಸೈಕಾಲಜಿಯ ದೃಷ್ಟಿಯಿಂದ ನೋಡುವ ಒಂದು ಬರವಣಿಗೆಯನ್ನು ಅವರು ಆ ಕಾಲದಲ್ಲಿ ನನಗೆ ಓದಿದ್ದ ನೆನಪಿದೆ. ಹಾಗಾಗಿ ಒಂಥರ ಒಂದು ಆಧುನಿಕ ಮನಸ್ಸಿನಿಂದ ಆ ರೀತಿಯ ಹಳೆಗಾಲದ ಪಠ್ಯಗಳನ್ನು ಹೆಂಗೆ ನೋಡಬಹುದು ಅಂತನ್ನುವ ಪ್ರಯೋಗಗಳನ್ನು ಕೂಡ ಅದರಲ್ಲಿ ಮಾಡಿದರು. ಪುರುಷ ಸೂಕ್ತ, ಶ್ರೀ ಸೂಕ್ತ, ಉಪನಿಷತ್ತು, ಗೀತೆ, ಈ ಎಲ್ಲ ಮಹತ್ವದ ದಾರ್ಶನಿಕ ಪಠ್ಯಗಳ ಬಗ್ಗೆ ಅವರು ಬರೆದಿದ್ದಾರೆ. ಇದು ಅವರ ಬನ್ನಂಜೆಯವರ ಒಂದು ಮುಖ. ಅವರ ಎರಡನೇ ಮುಖ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದು. ನನಗೆ ಹೆಚ್ಚು ಆಪ್ತವಾದದ್ದರಿಂದ ಅದರ ಬಗ್ಗೆ ಇನ್ನೊಂದು 4 ಮಾತು ನಾನು ಅದರ ಬಗ್ಗೆ ಹೇಳಬೇಕು. ಮುಖ್ಯವಾಗಿ ಸಂಸ್ಕೃತ ನಾಟಕಗಳನ್ನು ಕನ್ನಡಕ್ಕೆ ಬಹಳ ಹೊಸ ರೀತಿಯಿಂದ ಅನುವಾದ ಮಾಡಿ ಅದನ್ನು ಒಂದು ಹೊಸತಾಗಿಯೇ ಓದೋದಕ್ಕೆ ಸಾಧ್ಯವಿರುವಂತಹ ಒಂದು ದಾರಿಯನ್ನು ತೆರೆಸಿಕೊಟ್ಟವರು ಕನ್ನಡದಲ್ಲಿ ಬನ್ನಂಜೆ ಗೋವಿಂದಾಚಾರ್ಯ. ಸಂಸ್ಕೃತ ನಾಟಕ ಕನ್ನಡಕ್ಕೆ ಬಂದಿದ್ದು ಬನ್ನಂಜೆಯವರ ಕಾಲದಲ್ಲಿ ಏನೂ ಅಲ್ಲ. 1880ನೇ ಇಸ್ವಿಯಲ್ಲೇ ಬಸವಪ್ಪ ಶಾಸ್ತ್ರಿಗಳು ಕರ್ನಾಟಕ ಶಾಕುಂತಲ ನಾಟಕಂ ಅಂತ ಶಾಕುಂತಲ ನಾಟಕವನ್ನು ಅನುವಾದ ಮಾಡಿದಿರೋದು. ಕನ್ನಡಕ್ಕೆ ಬಂದ ಸಂಸ್ಕೃತ ನಾಟಕಗಳ ಮೊದಲನೆಯ ಅನುವಾದ ಬಸವಪ್ಪ ಶಾಸ್ತ್ರಿಗಳದ್ದು. ಆಮೇಲೆ ಶಾಕುಂತಲ ನಾಟಕವನ್ನೇ ಈಗ ಒಂದು 15 ಜನ ಇವತ್ತಿನ ತನಕ ಅನುವಾದ ಮಾಡಿದ್ದಾರೆ. ಎಸ್ ವಿ ಪರಮೇಶ್ವರ ಭಟ್ರು ಮಾಡಿದ್ದಾರೆ, ತುಂಬ ಜನ ಮಾಡಿದ್ದಾರೆ. ತೀರಾ ಈಚೆಗೆ ಸಿದ್ಧಲಿಂಗ ಪಟ್ನಶೆಟ್ಟಿಯವರದ್ದು ಒಂದು ಅನುವಾದ ಬಂದಿದೆ. ನನಗೆ ಗೊತ್ತಿರೋಂಗೆ ಶಾಕುಂತಲದ ಇತ್ತೀಚಿನ ಅನುವಾದ ಅಂತಂದರೆ ಈಗ ಒಂದು 2 ವರ್ಷದ ಹಿಂದೆ ಬಂದಿರುವ ಒಂದು ಅನುವಾದ. ಈ ಎಲ್ಲ ಅನುವಾದಗಳ ನಡುವೆ ಬನ್ನಂಜೆಯವರ ಅನುವಾದ ಒಂದು ಭಾಳ ಬೇರೆ ರೀತಿಯಲ್ಲಿ ನಿಲ್ತದೆ. ಆ ಹೆಸರು ಕೇಳಿಬಿಟ್ರೆ ಸಾಕು, ಎಲ್ಲರೂ ಅಲ್ಲಿಂದ ಶುರು ಮಾಡಿದವರು ಎಲ್ಲರೂ ಶಾಕುಂತಲವನ್ನು ಶಾಕುಂತಲ ಅಂತಾಗಲಿ, ಶಕುಂತಲೆ ಅಂತಾಗಲಿ, ಅಥವಾ ಅಭಿಜ್ಞಾನ ಶಾಕುಂತಲಂ ಅಂತ ಸಂಸ್ಕೃತ ಹೆಸರಿನಲ್ಲಿ ಅನುವಾದ ಮಾಡಿದ್ದಾರೆ. ಹೆಸರನ್ನು ಯಾರೂ ಅನುವಾದ ಮಾಡಿಲ್ಲ. ಮತ್ತೆ ನೆನಪಾದಳು ಶಕುಂತಲೆ ಅಂತ ಅದನ್ನು ಅನುವಾದ ಮಾಡಿದ್ದು ಬನ್ನಂಜೆ ಗೋವಿಂದಾಚಾರ್ಯ. ಮಲ್ಲೇಪುರಂ ವೆಂಕಟೇಶ್ ಅವರು ಹೇಳಿದರು, ಮೃಚ್ಛಕಟಿಕ ಅನ್ನೋದನ್ನು ಕನ್ನಡದಲ್ಲಿ ಆವೆ ಮಣ್ಣಿನ ಆಟದ ಬಂಡಿ ಅಂತ ಮಾಡಿದರು. ಮೃಚ್ಛ ಅಂತಂದರೆ ಮೃತ್ ಅಂದರೆ ಅದು ಮಣ್ಣು. ಆ ಮೃತ್ ಅನ್ನೋದಕ್ಕೂ ಅವ್ರು ಏನು ಮಾಡಿದ್ರು ಅಂತ, ಅದು ಆವೆ ಮಣ್ಣು. ಯಾಕೆಂದರೆ ಗೊಂಬೆಗಳನ್ನು ಮಾಡ್ತಾ ಇದ್ದಿದ್ದು ಆವೆ ಮಣ್ಣಿನಲ್ಲೇ ಹೊರತು ಸಾದಾ ಮಣ್ಣಿನಲ್ಲ. ಹಾಗಾಗಿ ಅದು ಆವೆ ಮಣ್ಣಿನ ಆನು ಬರುತ್ತೆ, ಅದಕ್ಕೆ ಅರ್ಥನೂ ಭಾಳ ಚೆನ್ನಾಗಿ ಹೊಂದುತ್ತೆ. ಆ ರೀತಿಯ ಆವೆ ಮಣ್ಣಿನ ಆಟದ ಬಂಡಿ. ನೆನಪಾದಳು ಶಕುಂತಲೆ ಅನ್ನೋದು ಬಹಳ ಒಂದು ದೊಡ್ಡ ಮುಖ್ಯವಾದ ಒಂದು ಅನುವಾದ. ಯಾಕೆಂದರೆ ಅಭಿಜ್ಞಾನ ಶಾಕುಂತಲಂ ಅನ್ನುವ ನಾಟಕದಲ್ಲಿ 2 ನಾಟಕ ಇದೆ ಆ್ಯಕ್ಚುಲಿ. ಒಂದು ಶಾಕುಂತಲ ಅಂತ ಒಂದು ನಾಟಕ, ಇನ್ನೊಂದು ಅಭಿಜ್ಞಾನ ಅಂತ ಅನ್ನುವ ಒಂದು ನಾಟಕ. ಶಾಕುಂತಲವನ್ನು ಕಾಳಿದಾಸ ಮಹಾಭಾರತದಿಂದ ತಗೊಂಡ, ಅದರ ಅಭಿಜ್ಞಾನ ಅನ್ನೋದು ಕಾಳಿದಾಸ ಹೊಸದಾಗಿ ಸೇರಿಸಿದ್ದು. ಅದು ಶಾಕುಂತಲದಲ್ಲಿ ಇಲ್ಲದೆ ಇರೋದು. ಅಂದರೆ ಅದರಲ್ಲೇನು ಮರೆತು ಹೋಗೋದು, ಶಕುಂತಲೆಯ ಗುರುತು ಮರೆತು ಹೋಗೋದು, ದೂರ್ವಾಸ ಶಾಪ, ಉಂಗುರದಿಂದ ಮತ್ತೆ ನೆನಪಾಗೋದು, ಅವನಿಗೆ ಸ್ಮರಣೆ ಹುಟ್ಟೋದು ದುಷ್ಯಂತನಿಗೆ. ಈ ಇಡೀ ಕಥೆ ಕಾಳಿದಾಸ ಸೇರಿಸಿದ್ದು. ಅದು ಅವನು ಕಾಳಿದಾಸನಿಗೆ ಮೂಲವಾಗಿದ್ದ ಒಂದು ಮಹಾಭಾರತದ ಒಂದು ವೃತ್ತಾಂತದಲ್ಲಿ, ಅಲ್ಲಿ ಶಕುಂತಲೋಪಾಖ್ಯಾನ ಅಂತನ್ನುವ ಒಂದು ವೃತ್ತಾಂತದಲ್ಲಿ ಅದು ಇಲ್ಲ. ಅದನ್ನು ಕಾಳಿದಾಸ ಸೇರಿಸಿದ. ಹಾಗಾಗಿ ಅಭಿಜ್ಞಾನ ಶಾಕುಂತಲವನ್ನು ನಾವು ಬರೀ ಶಾಕುಂತಲ ಅಂತ ಕರೆದ್ರೆ ಅದು ಆ್ಯಕ್ಚುಲಿ ಅದು ಮಹಾಭಾರತದ ಶಾಕುಂತಲಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀವಿ ಹೊರತು ಕಾಳಿದಾಸನ ಶಾಕುಂತಲಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಕಾಳಿದಾಸನ ಶಾಕುಂತಲದಲ್ಲಿ ಬಹಳ ಮುಖ್ಯವಾದ ಒಂದು ಜಾಗ ಅದು ನೆನಪಾಗೋದು. ಆ ನೆನಪಾಗುವುದೇ ಅದನ್ನೇ ಅಭಿಜ್ಞಾನ ಅಂತ ಹೇಳಿರೋದು. ಅದಕ್ಕೋಸ್ಕರ ಅದನ್ನು ಶಾಕುಂತಲಕ್ಕಿಂತಲೂ ಮುಖ್ಯವಾಗಿ ಅದು ಅಭಿಜ್ಞಾನ ಶಾಕುಂತಲ. ಅಭಿಜ್ಞಾನ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ತತ್ವಶಾಸ್ತ್ರದಲ್ಲಿ ಬಹಳ ದೊಡ್ಡ ಇದಿದೆ. ಕಾಶ್ಮೀರ ಶೈವ ಪಂಥದಲ್ಲಿ ಅಭಿಜ್ಞಾನ ಅಂತ ಅನ್ನೋದು ಮೋಕ್ಷದ ಒಂದು ದಾರಿ. ನಾವೆಲ್ಲರೂ ಶಿವನ ಒಂದು ಮಕ್ಕಳು, ಆದರೆ ನಮ್ಮ ಅಥವಾ ಮಕ್ಕಳು ಅಂತಲೂ ಅಲ್ಲ, ನಾವೇ ಶಿವ ನಿಜವಾಗಿ. ಆದರೆ ನಮಗೇನಾಗೋಗಿದೆ ಅಂದರೆ ನಾವು ಶಿವ ಅನ್ನೋದು ನಮಗೆ ಮರ್ತೋಗ್ಬಿಟ್ಟಿದೆ. ಅದನ್ನು ಮತ್ತೆ ನಾವು ಯಾವಾಗ ನೆನಪು ಮಾಡ್ಕೊತೇವೋ ಅದು ನಮ್ಮ ಮೋಕ್ಷ. ಆ ನೆನಪಾಗೋದಿದೆಯಲ್ಲ, ನಮಗೆ ಮರ್ತು ಹೋಗಿದ್ದು ನೆನಪಾಗೋದನ್ನು ಅವರು ಅಭಿಜ್ಞಾನ ಅಂತ ಕರೀತಾರೆ. ಆ ಅಭಿಜ್ಞಾನ ಅಂತನ್ನುವ ಒಂದು ಬಹಳ ಮುಖ್ಯವಾದ ಒಂದು ಕಾನ್ಸೆಪ್ಟು ನಮಗೆ ಈ ಶಾಕುಂತಲದ ಅನುವಾದದಿಂದ ಬಿಟ್ಟು ಹೋಗಿತ್ತು. ಆ ಬಿಟ್ಟು ಹೋಗಿರುವ ಭಾರತೀಯ ತತ್ವಶಾಸ್ತ್ರದಲ್ಲಿ ಬಹಳ ಮುಖ್ಯವಾಗಿರುವ ಒಂದು ಕಾನ್ಸೆಪ್ಟನ್ನು ಬನ್ನಂಜೆಯವರು ಮತ್ತೆ ಕನ್ನಡಕ್ಕೆ ತಗೊಂಡು ಬಂದರು. ಹಾಗೇನೆ ಉತ್ತರ ರಾಮಚರಿತ ಭವಭೂತಿ, ಇನ್ನೊಂದು ಬಹಳ ಪ್ರಸಿದ್ಧವಾದ ನಾಟಕ.
ಆ ಉತ್ತರ ರಾಮಚರಿತವನ್ನು ಎಲ್ಲರೂ ಉತ್ತರ ರಾಮಚರಿತ ಅದನ್ನು ತುಂಬ ಜನ ಅನುವಾದ ಮಾಡಿದ್ದಾರೆ. ಪರಮೇಶ್ವರ ಭಟ್ರು ಮಾಡಿದ್ದಾರೆ, ಕೆ ಕೃಷ್ಣಮೂರ್ತಿ ಅವರು ಮಾಡಿದ್ದಾರೆ, GS ಅಮ್ಮೂರ್ ಅವರು ಮಾಡಿದ್ದಾರೆ, ಹಿಂಗೆ ತುಂಬ ಜನ ಅದರ ಅನುವಾದಗಳನ್ನು ಮಾಡಿದ್ದಾರೆ. ಆದರೆ ಆ ಎಲ್ಲರೂ ಅದನ್ನು ಉತ್ತರ ರಾಮಚರಿತೆ, ಉತ್ತರ ರಾಮಚರಿತಂ ಹಿಂಗೇನೋ ಮಾಡಿದ್ದಾರೆ. ಇವರು ಮಾತ್ರ ಮತ್ತೆ ರಾಮನ ಕತೆ ಅಂತ ಮಾಡಿದ್ರು. ಅದನ್ನು ಬಾಣಭಟ್ಟನ ಕಾದಂಬರಿ ಶುರುವಾಗದೆ ಒಂದು 24 ಪುಟಗಳಿಗೆ ಹೋಗುವ ಒಂದು ದೀರ್ಘವಾದ ಒಂದು ವಾಕ್ಯದಿಂದ ಅದು ಹಿಂಗಿತ್ತು ಅಂತ ಹೇಳಿ ಉಜ್ಜಯಿನಿ ನಾಮ ನಗರಿ ಅಂತ ಮುಗಿಯುವ ಒಂದು ಉದ್ದನೆಯ ವಾಕ್ಯ, 24 ಪುಟಗಳ ಉದ್ದನೆಯ ಒಂದು ಸಂಸ್ಕೃತದಲ್ಲಿ ಮಾತ್ರ ಅಷ್ಟು ಉದ್ದ ವಾಕ್ಯ ಮಾಡೋಕ್ಕೆ ಸಾಧ್ಯವಿದೆ. ಯಾಕೆಂದರೆ ಸಂಸ್ಕೃತದಲ್ಲಿ ಯಾವ ಶಬ್ದವನ್ನು ಎಲ್ಲಿಟ್ಟರೂ ಅಡ್ಡಿಲ್ಲ ಒಂದು ವಾಕ್ಯದಲ್ಲಿ, ಅದಕ್ಕೋಸ್ಕರ ಅಷ್ಟು ಉದ್ದ ವಾಕ್ಯವನ್ನು ಮಾಡಿದರು. ಅದನ್ನು ಬನ್ನಂಜೆ ಅವರು ಒಡೆದು ಸಣ್ಣ ವಾಕ್ಯಗಳ ಇದಾಗಿ ಮಾಡಿದ್ದಾರೆ. ತುಂಬ ಜನ ಪಂಡಿತರಿಗೆ ಅದು ಇಷ್ಟವೂ ಆಗಿಲ್ಲ. ಅಂದರೆ ಇದರಲ್ಲಿ ಬಾಣಭಟ್ಟನ ಒಂದು ಮೇಯ್ನ್ ಕ್ವಾಲಿಟಿನ ಹೊರಟೋಗ್ಬಿಟ್ಟಿದೆ ಅಂತಲೂ ಅದರ ಬಗ್ಗೆ ಒಂದು ಭಿನ್ನಾಭಿಪ್ರಾಯವೂ ಇದೆ. ಬೇಂದ್ರೆಯವರು ಅದಕ್ಕೆ ಮುನ್ನುಡಿ ಬರೆದಿದ್ದಾರೆ, ದಾರಾ ಬೇಂದ್ರೆಯವರು ಅದಕ್ಕೆ ಮುನ್ನುಡಿ ಬರೆದಿದ್ದಾರೆ. ಆ ಮುನ್ನುಡಿಯಲ್ಲಿ ಅದು ಹೊಗಳಿಕೆಯೋ ಅಥವಾ ಭಿನ್ನಾಭಿಪ್ರಾಯವೋ ಹೇಳೋಕ್ಕಾಗದೇ ಇರುವಂತಹ ಸಾಲುಗಳೆಲ್ಲ ಇದ್ದಾವೆ. ಅದರಲ್ಲಿ ಏನು ಬರೆದಿದ್ದಾರೆ ಅಂತಂದರೆ, ಬನ್ನಂಜೆಯವರು ಕಾದಂಬರಿಗೆ ನೈಲಾನ್ ಸೀರೆಯನ್ನು ಉಡಿಸಿದ್ದಾರೆ ಅಂತ ಬರೆದಿದ್ದಾರೆ. ಅವರು ಅಂದರೆ ಅವರು ಅದನ್ನು ಒಂದು ರೀತಿಯಲ್ಲಿ ಹೊಗಳಿಕೆ, ಅದು ಅಂದರೆ ಅದನ್ನು ಆಧುನಿಕಗೊಳಿಸಿದ್ದಾರೆ ಅಂತನ್ನೋ ರೀತಿಯಲ್ಲಿ. ಆದರೆ ಅದೇನೋ ಹೊಂದಾಣಿಕೆ ಆಗದೇ ಇರೋ ಕೆಲಸ ಮಾಡಿದ್ದಾರೆ ಎನ್ನುವ ಅರ್ಥವನ್ನು ಇಟ್ಟು ಅವರು ಅದನ್ನು ಮಾಡಿದ್ದಾರೆ. ಆದರೆ ನೀವು ಬನ್ನಂಜೆ ಗೋವಿಂದಾಚಾರ್ಯರ ಕೆಲಸವನ್ನು ಈ ಎರಡೂ ರೀತಿಯಲ್ಲಿ ನೋಡೋದಕ್ಕೆ ಸಾಧ್ಯವಿದೆ. ಅದನ್ನು ಒಂಥರ ಅವರು ಆಧುನಿಕಕ್ಕೆ ತಂದರು ಅಂತಲೂ ಹೇಳ್ಬೋದು, ಅಥವಾ ಸಂಪ್ರದಾಯವನ್ನು ಅರ್ಥ ಮಾಡ್ಕೊಂಡ್ರು ಅಂತಲೂ ಹೇಳ್ಬೋದು. ಇದು ಅವರ ಬನ್ನಂಜೆಯವರ ಎರಡನೇ ಮುಖ. ಬನ್ನಂಜೆಯವರ ಮೂರನೇ ಮುಖ, ಅವರೊಬ್ಬ ಉಪನ್ಯಾಸಕರು, ಜನಪ್ರಿಯ ಉಪನ್ಯಾಸಕರು. ಎಷ್ಟರ ಮಟ್ಟಿಗೆ ಅಂದರೆ, ನಾನು ಕಾಲೇಜು ಓದ್ತಾ ಇದ್ದಾಗ ಅವರು ಸಾಗರಕ್ಕೆ ಬಂದು ಉಪನ್ಯಾಸ ಮಾಡಿದರೆ ಒಂಥರ ಜನ ಅಂದರೆ ಆರ್ಕೆಸ್ಟ್ರಾಕ್ಕೆ ಜನ ಸೇರಿದಂಗೆ ಸೇರ್ತಿದ್ರು. ನಾನು ಅಷ್ಟರ ತನಕ ಭಾಷಣಕ್ಕೆ ಜನ ಹಿಂಗೆ ಸೇರಿದ್ದನ್ನು ನಾನು ನೋಡಲೇ ಇಲ್ಲ. ಭಾಷಣಕ್ಕೆ ಯಾವಾಗಲೂ ಜನನ ಒತ್ತಾಯ ಮಾಡಿ ಕರ್ಕೊಂಬರ್ಬೇಕು, ಅಥವಾ ಏನೋ ಊಟ ತಿಂಡಿ ಕೊಡ್ತೇವೆ ಬನ್ನಿ ಅಂತೇಳಿ ಜನ ಸೇರಿಸ್ಬೇಕೇ ಹೊರತು, ನಾವು ಭಾಷಣಕ್ಕೆ ಆ ರೀತಿ ಅವರಾಗೇ ಒಂದು ಕಿತ್ತೆದ್ದು ಬರೋದು ಅಂತಾರೆ ನಮ್ಮೂರಲ್ಲಿ, ಆ ಥರ ಕಿತ್ತೆದ್ದು ಬರುವ ಒಂದು ಇದನ್ನು ನಾನು ನೋಡಿದ್ದು ನಿಜವಾಗಿಯೂ ಇಲ್ಲಿ ತನಕ. ಅದು ಆ ಥರದ ಭಾಷಣಕ್ಕೆ ಆ ರೀತಿಯಲ್ಲಿ ಜನ ಬಂದಿದ್ದನ್ನು ನಾನು ನೋಡಿದ್ದು ಬನ್ನಂಜೆ ಗೋವಿಂದಾಚಾರ್ಯರ ಭಾಷಣಕ್ಕೆ. ನಾನು ನಂದು 2015ರಲ್ಲಿ ಒಂದು ಇಂಟರ್ವ್ಯೂ ಮಾಡಿದೆ ಅಂತ ಕೇಳಿದ್ನಲ್ಲ, ಆ ಇಂಟರ್ವ್ಯೂನಲ್ಲಿ ಅವ್ರ ಹತ್ರ ಕೇಳಿದೆ, ಏನು ನಿಮ್ಮ USP ಅಂತ ಹೇಳ್ತಾರಲ್ಲ, ನಿಮ್ಮ ಒಂದು ಭಾಳ ವಿಶೇಷ ಏನು, ಯಾತಕ್ಕೆ ಇಷ್ಟು ಜನ ನಿಮ್ಮನ್ನು ಅಟ್ರ್ಯಾಕ್ಟ್ ಆಗಿ ಬರ್ತಾರೆ ಅಂತ ಅವ್ರ ಹತ್ರ ಕೇಳಿದೆ. ಅವ್ರು ಹೇಳಿದರು, ಏನಂದರೆ ನಮಗೆ ಈ ಹೊಸ ಕಾಲದ ಬಗ್ಗೆ ಮಾತಾಡುವ ಒಂದು ಟ್ರೈನಿಂಗೇ ಹೊರಟೋಗ್ಬಿಟ್ಟಿದೆ. ಅದನ್ನೇನಾದ್ರು ಕಲ್ತುಬಿಟ್ರೆ ನಾವು ಇವತ್ತು ಹೊಸ ಕಾಲದವರಿಗೆ ಭಾರತೀಯ ವಿಚಾರಗಳ ಬಗ್ಗೆ, ಭಾರತೀಯ ದರ್ಶನಗಳ ಬಗ್ಗೆ ನಮಗೆ ಗೊತ್ತಾಗೋ ಹಂಗೆ ಮಾತಾಡಬೇಕು. ಆದರೆ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ, ಭಾರತದ ಹಳೆಯ ಪಠ್ಯಗಳ ಬಗ್ಗೆ ಮಾತಾಡೋರಲ್ಲ, ಎಲ್ಲವೂ ಶಾಕುಂತಲ, ಅದನ್ನು ಅಭಿಜ್ಞಾನ ಶಾಕುಂತಲ, ನೆನಪಾದಳು ಶಕುಂತಲೆ ಅಂತ ಯಾರು ಹೇಳೋದೇ ಇಲ್ಲ ಅದನ್ನು. ಹಾಗೆ ಸಂಸ್ಕೃತವನ್ನು ಸಂಸ್ಕೃತದಲ್ಲೇ ಹೇಳಿ ಅದನ್ನು ಅನುವಾದ ಅಂತ ಹೇಳಿದರೆ ಅದು ಅರ್ಥ ಆಗದೆ ಹೆಂಗೆ? ಅದನ್ನು ನಿಜವಾಗಿಯೂ ಅನುವಾದ ಮಾಡಬೇಕು ಅಂದರೆ ಅದು ಇವತ್ತಿನ ಕನ್ನಡದವರಿಗೆ, ಇವತ್ತು ಕನ್ನಡದಲ್ಲಿ ಹೈಸ್ಕೂಲು PUC ಡಿಗ್ರಿ ಮಾಡಿದ ಸಾಧಾರಣ ಜನರಿಗೆ ಭಾರತದ ತತ್ವಶಾಸ್ತ್ರ ಅರ್ಥ ಆಗುವಂಗೆ ಹೇಳಬೇಕು. ಇಲ್ಲದೆ ಹೋದರೆ ತತ್ವಶಾಸ್ತ್ರದಲ್ಲಿ ಅವರಿಗೆ ಆಸಕ್ತಿ ಇಲ್ಲ ಅಂತ ಹೇಳಿದರೆ ಅದಕ್ಕೆ ಬೆಲೆ ಇಲ್ಲ. ಆ ರೀತಿಯ ಒಂದು ಆ ಹಳೆಗಾಲದ ಒಂದು ಜ್ಞಾನಕ್ಕೆ, ಹಳೆಗಾಲದ ಪಠ್ಯಗಳಿಗೆ ಒಂದು ಬೆಲೆ ಬರುವಂತಹ ಕೆಲಸವನ್ನು ಅವರ ಅನುವಾದಗಳ ಮೂಲಕ ಅವರು ಮಾಡಿದ್ದಾರೆ. ಆದ್ದರಿಂದ ಅವರ ಉಪನ್ಯಾಸಗಳು ಕೂಡ ಒಂದು ರೀತಿಯಲ್ಲಿ ಅನುವಾದಗಳು ಅಂತಲೇ ನಾನು ತಿಳಿತೇನೆ. ಯಾಕೆಂದರೆ ಅವರು ಆ ಉಪನ್ಯಾಸಗಳಲ್ಲಿ ಅದು ಮಾಧ್ವ ತತ್ವ ಇರ್ಬೋದು, ಅಥವಾ ಅದ್ವೈತದ ತತ್ವ ಇರ್ಬೋದು, ಅಥವಾ ಕೃಷ್ಣ ತತ್ವ ಇರ್ಬೋದು, ಅಥವಾ ಭಕ್ತಿ ಅಂದರೆ ಏನು ಅನ್ನೋದಿರ್ಬೋದು, ಅದನ್ನು ಇವತ್ತಿನ ಪ್ರೇಕ್ಷಕರಿಗೆ, ಇವತ್ತಿನ ಯುವ ಜನರಿಗೆ ಅವರಿಗೆ ಅರ್ಥ ಆಗುವಂಗೆ, ರುಚಿ ಆಗುವಂಗೆ, ಆದರೆ ಅಭಿರುಚಿ ಹಾಳಾಗದೇ ಇದ್ದಂಗೆ. ಇವತ್ತಿನ ಕಾಲದಲ್ಲಿ ರುಚಿ ಅನ್ನೋ ಶಬ್ದಕ್ಕೆ ಭಾಳ ಕೆಟ್ಟ ಅರ್ಥ ಬಂದುಬಿಟ್ಟಿದೆ. ಏನೇನೆಲ್ಲ ಒಂಥರ ಉದ್ರೇಕ ಬರ್ತಿದೆಯೋ ಅವೆಲ್ಲ ರುಚಿನ ತಿಳ್ಕೊಂಡಿದ್ದೇವೆ ನಾವು. ಆ ರೀತಿ ಉದ್ರೇಕ ಬರದೇ ಇರುವಂಥ, ಪ್ರಚೋದನೆಯನ್ನು ಕೊಡದೇ ಇರುವ, ಆದರೆ ನಮ್ಮ ರುಚಿಯನ್ನು ಸಂಸ್ಕರಿಸುವಂತಹ ಒಂದು ವಿಶೇಷವಾದ ಕೆಲಸವನ್ನು ಅವರು ತಮ್ಮ ಉಪನ್ಯಾಸಗಳ ಮೂಲಕ ಮಾಡಿದರು. ಸೊ ಈ ಮೂರು ಮುಖದ ಬನ್ನಂಜೆ ಗೋವಿಂದಾಚಾರ್ಯರು ನಮಗೆ ಇವತ್ತು ಬಹಳ ಮುಖ್ಯವಾದದ್ದು. ಇದು ನನ್ನ ಉಪನ್ಯಾಸದ ಒಂದು ಭಾಗ. ಹಾಗಾದರೆ ನಮಗೆ ಇವತ್ತು ಯಾತಕ್ಕೆ ಬೇಕು ಅನ್ನುವ ಇನ್ನೊಂದು ಬಗೆಯ ಪ್ರಸ್ತಾಪವನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಇದು ಇಷ್ಟೇ ಆಗಿದ್ದರೆ ಈ ಕೆಲಸವನ್ನು ಇನ್ನೂ ತುಂಬ ಜನ ಮಾಡಿದ್ದಾರೆ, ಅನೇಕರು ಮಾಡಿದ್ದಾರೆ.
ಅವರೊಬ್ಬರೇ ಮಾಡಿದ್ದಲ್ಲ. ಆದರೆ ಇವತ್ತು ನಾವು ಬಹಳ ಕಷ್ಟದ ಒಂದು ಕಾಲದಲ್ಲಿ ಇದ್ದೇವೆ. ಇವತ್ತಿನ ರಾಜಕೀಯ, ಇವತ್ತಿನ ಸಂಸ್ಕೃತಿ, ಇವತ್ತಿನ ಅರ್ಥಶಾಸ್ತ್ರ, ನಮ್ಮ ಇವತ್ತಿನ ವಿಜ್ಞಾನ ಎಲ್ಲವೂ ಒಂದು ರೀತಿಯ ಒಂದು ಬಿಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದೆ. ಆ ಬಿಕ್ಕಟ್ಟಿನ ಮೂಲ ಯಾವುದಪ್ಪ ಅಂತ ಯಾರನ್ನಾದರೂ ಬಹಳ ಹುಡುಕಿ ಯೋಚನೆ ಮಾಡೋದಾದರೆ, ಒಂದೇ ವಾಕ್ಯದಲ್ಲಿ ನಮ್ಮ ಇವತ್ತಿನ ಕಾಲದ ಎಲ್ಲ ಬಿಕ್ಕಟ್ಟು, ಅದು ಅರ್ಥಶಾಸ್ತ್ರದಲ್ಲಿ, ರಾಜಕೀಯದಲ್ಲಿ, ಸಂಸ್ಕೃತಿಯಲ್ಲಿ ಎಲ್ಲದರಲ್ಲೂ ನಡೀತಾ ಇರುವ ಒಂದು ಬಿಕ್ಕಟ್ಟನ್ನು ಒಂದೇ ವಾಕ್ಯದಲ್ಲಿ ಹೇಳುವಂತಂದರೆ, ನಾನು ಅದನ್ನ ಯೋಚನೆ ಮಾಡ್ತಿರೋದು ಹೆಂಗೆ ಅಂದರೆ, ನಮಗೆ ನಿಜವಾಗಿ ಹಳೆಗಾಲ ಮತ್ತು ಹೊಸಗಾಲ ಇವೆರಡನ್ನೂ ಸಮನ್ವಯ ಮಾಡೋದು ಹೆಂಗೆ ಅಂತ ನಮಗೆ ಅರ್ಥ ಆಗಿದೆ. ನಮ್ಮ ಇವತ್ತಿನ ಕಾಲದಲ್ಲಿ ಹುಟ್ಟುತ್ತಾ ಇರುವ ಎಲ್ಲ ಹಿಂಸೆಗಳಿಗೆ, ಎಲ್ಲ ಸಂಘರ್ಷಗಳಿಗೆ, ಎಲ್ಲ ಜಗಳಗಳಿಗೆ, ಎಲ್ಲ ಹೊಡೆದಾಟಗಳಿಗೆ ಬಹಳ ಮುಖ್ಯವಾದ ಒಂದು ಮೂಲ ಬಿರುಕು, ಒಂದು ಒಡೆತ, ಅದು ಯಾವುದರಿಂದ ಹುಟ್ಟಿದೆ ಅಂದರೆ, ನಮಗೆ ನಮ್ಮದೇ ಭೂತಕಾಲ ಮತ್ತು ನಮ್ಮದೇ ವರ್ತಮಾನ ಕಾಲಗಳನ್ನು ಅಕ್ಕಪಕ್ಕಕ್ಕಿಟ್ಟು ಇವೆರಡನ್ನು ಒಂದು ಸಮನ್ವಯ ಮಾಡಿಕೊಂಡು ಇದನ್ನು ಒಂದು ಆರೋಗ್ಯಕರವಾಗಿ ಯಾವುದರ ಜೊತೆಗೂ ಜಗಳವಾಡದೆ ಎರಡನ್ನೂ ಹೊಂದಿಸಿಕೊಂಡು ಜೀವನ ಮಾಡುವ ಒಂದು 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 ಪ್ರಜ್ಞೆ, ಒಂದು ಸಾಂಸ್ಕೃತಿಕ ಪ್ರಜ್ಞೆ. ಆ್ಯಕ್ಚುಲಿ ಸಂಸ್ಕೃತಿ ಅಂತಂದ್ರೆ ಅದು ಏನು ಮಾಡಬೇಕು ಅಂದರೆ, ಆ ಶಬ್ದವೇ ಹಾಗೆ, ಅದು ಪ್ರಾಕೃತವಾದದ್ದನ್ನು ಸಂಸ್ಕೃತಗೊಳಿಸೋದು ಸಂಸ್ಕೃತಿ. ನಾವು ನಮ್ಮ ಹುಟ್ಟುತ್ತಾ ಮನುಷ್ಯರೆಲ್ಲರೂ ಪ್ರಾಕೃತರೇ. ನಮಗೆ ಏನು ಕಂಡಿದ್ದೆಲ್ಲ ತಿನ್ನಬೇಕು ಅಂತ ಅನಿಸುತ್ತೆ, ನೋಡಿದ್ದೆಲ್ಲ ಅನುಭವಿಸ್ಬೇಕು ಅಂತ ಕಾಣುತ್ತೆ, ಎಲ್ಲ ಕೆಲಸಗಳನ್ನು ಮಾಡೋಣ ಅಂತ ಕಾಣುತ್ತೆ, ಒಂದು ಗ್ಲಾಸ್ ಕಂಡ್ರೆ ಕಲ್ಲು ಹೊಡೆಯೋಣ ಅಂತ ಕಾಣುತ್ತೆ. ಇವೆಲ್ಲ ಪ್ರಾಕೃತ. ಆ ಪ್ರಾಕೃತ ಮನಸ್ಸನ್ನು ಒಂದು ಹೀಗೆಲ್ಲ ಮಾಡಬಾರ್ದು, ಇಂಥದ್ದನ್ನು ಮಾಡಬೇಕು, ಇಂಥದ್ದನ್ನು ಮಾಡಬಾರ್ದು ಅಂತ ನಮ್ಮನ್ನು ತಿದ್ದುವ, ಬೆಳೆಸುವ ಒಂದು ಇದನ್ನು ನಾನು ಸಂಸ್ಕೃತ ಅನ್ನೋ ಶಬ್ದವನ್ನು ಅಷ್ಟೇ ಅರ್ಥದಲ್ಲಿ ಮಾಡ್ತೇನೆ. ಅಂದರೆ ಅದರ ವಾಕ್ಯ, ಅದರ ನಿಜ ಪದಾರ್ಥ ಇರೋದೇನು ಅಂದರೆ, ನಮ್ಮನ್ನು ಅದು ಸಂಸ್ಕರಿಸಬೇಕು. ಆ ರೀತಿಯ ಒಂದು ಸಂಸ್ಕಾರ ಎಲ್ಲದಕ್ಕೂ ಆಗಬೇಕು. ಆ ರೀತಿಯ ಸಂಸ್ಕಾರ ಆಗಬೇಕು ಅಂದರೆ ಹಂಗೆ ಮಾಡೋದು ಮಾತ್ರ ಸಂಸ್ಕೃತಿ. ಸುಮ್ಮನೆ ನಮ್ಮ ದೇಶ ಹಿಂದೆಲ್ಲ ಭಾಳ ಚೆನ್ನಾಗಿತ್ತು ಅಂತೆಲ್ಲ ಹೊಗಳಿ ಯಾರನ್ನೋ ಯಾರ ವಿರುದ್ಧವೋ ಹೊಡೆದಾಟಕ್ಕೆಲ್ಲ ಕಳಿಸೋದು ಸಂಸ್ಕೃತಿ ಅಲ್ಲ. ಸಂಸ್ಕೃತಿ ಅಂತಂದರೆ ನಿಜವಾಗಿ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡು ನಮ್ಮ ಗತಕಾಲದ ಜೊತೆಗೆ ನಾವೇ ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ ಬದುಕಕ್ಕೆ ಸಾಧ್ಯವಿರೋ ಹಾಗೆ ಮಾಡೋದು. ಆ ರೀತಿಯ ಒಂದು ಸಂಸ್ಕೃತಿಯ ನಿರ್ಮಾಣದ ಕೆಲಸಕ್ಕೆ ಬನ್ನಂಜೆ ಗೋವಿಂದಾಚಾರ್ಯರು ಅವರೊಬ್ಬರೇ ಅಲ್ಲ, ಕನ್ನಡದ ಇನ್ನೂ ಅನೇಕ ವಿದ್ವಾಂಸರು ಒಂದು ಬಹಳ ದೊಡ್ಡದಾದ ಒಂದು ಅಡಿಪಾಯವನ್ನು ಹಾಕ್ತಾ ಹೋಗಿದ್ದಾರೆ. ಇವತ್ತಂತೂ ಬನ್ನಂಜೆ ಅವರು ಮಾಡಿದ ಆ ಕೆಲಸವನ್ನು ನಾವು ಮುಂದುವರಿಸದೆ ಹೋದರೆ ನಮ್ಮ ನಾಡಿಗೆ, ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಯಾವ ಭವಿಷ್ಯವೂ ಇಲ್ಲ. ನಾವೆಲ್ಲ ಹೊಡೆದಾಡ್ಕೊಂಡು ಸಾಯ್ತೇವೆ. ನಾವು ಅಷ್ಟು ಜನ ನಾವು ಹೊಡೆದಾಡ್ಕೊಂಡು ಸಾಯಬಾರ್ದು, ನಾವೆಲ್ಲ ಒಟ್ಟಿಗಿರಬೇಕು, ನಮ್ಮ ದೇಶ ಮುಂದೆ ಹೋಗಬೇಕು, ನಮ್ಮ ದೇಶ ಏನಾದರೂ ಸಾಧನೆ ಮಾಡಬೇಕು ಅಂತಂದರೆ ನಾವು ನಮ್ಮ ಗತಕಾಲ ಮತ್ತು ನಮ್ಮ ವರ್ತಮಾನವನ್ನು ಒಂದು ಅರ್ಥಪೂರ್ಣವಾದ ಒಂದು ಸಹಯೋಗದಲ್ಲಿ, ಯೋಗ ಅನ್ನೋ ಶಬ್ದಕ್ಕೂ ಅದೇ ಅರ್ಥ, ಅದು ಯುಜ್ ಅನ್ನೋ ಧಾತುವಿನಿಂದ ಎರಡನ್ನು ಒಟ್ಟಿಗೆ ತಂದು ಇಡುವುದು ಅಂತ ಬಂದಿದೆ. ಆ ರೀತಿಯ ಒಂದು ಹೊಸ ಯೋಗ, ಒಂದು ಆಧುನಿಕ ಯೋಗವನ್ನು ನಮಗೆ ಕಾಣೋದಕ್ಕೆ ಸಾಧ್ಯ ಆಗದೆ ಹೋದರೆ ನಮಗೆ ನಮ್ಮ ದೇಶಕ್ಕೂ ಭವಿಷ್ಯವಿಲ್ಲ, ನಮ್ಮ ದೇಶದ ಯಾವ ಜನಕ್ಕೂ ಭವಿಷ್ಯ ಇಲ್ಲ, ಈ ಸಂಸ್ಕೃತಿಗೂ ಭವಿಷ್ಯ ಇಲ್ಲ. ಆ ರೀತಿಯ ಒಂದು ಹೊಸ ಕಾಣಿಕೆಯನ್ನು ಇವತ್ತಿನ ಸಮಾಜಕ್ಕೆ ಯಾರಾದರೂ ಕೊಡಬಹುದಾದರೆ ಅದು ಬನ್ನಂಜೆ ಗೋವಿಂದಾಚಾರ್ಯರು ಅದರಲ್ಲಿ ಒಬ್ಬರು ಅಂತ ನಾನು ಭಾವಿಸ್ತೇನೆ. ನಾನು 2015ರಲ್ಲಿ ಮಾಡಿದ ಒಂದು ಇಂಟರ್ವ್ಯೂನಿಂದ ನಿಮಗೊಂದು 4-5 ಅವರೇ ಹೇಳಿದ ಮಾತುಗಳನ್ನು ಉಲ್ಲೇಖಿಸಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ನಾನು ಅವ್ರ ಹತ್ರ ಕೇಳಿದ್ದೆ, ಇವತ್ತಿನ ಕಾಲ ದೇಶಗಳಲ್ಲಿ ಸಂಸ್ಕೃತ ಮತ್ತು ಭಾರತದ ಸಂಸ್ಕೃತಿಗಳ ಸ್ಥಿತಿಗತಿ ಹೇಗಿದೆ ಅಂತ ನಿಮ್ಗೆ ಅನ್ನಿಸ್ತದೆ ಅಂತ ಅವ್ರು ಕೇಳಿದಾಗ ಅವ್ರು ಹೇಳಿದರು, ನಾವಿವತ್ತು, ಇದು ಬನ್ನಂಜೆಯವರ ಮಾತು, ನಾವಿವತ್ತು ವಿಚಿತ್ರವಾದ ಒಂದು ಸಂದರ್ಭದಲ್ಲಿದ್ದೇವೆ. ಒಂದು ಕಡೆಯಿಂದ ನಮ್ಮ ಗತಕಾಲ ನಮಗೆ ಸಮಸ್ಯಾತ್ಮಕವಾಗಿ ಕಾಣುತ್ತಿದೆ, ಹಲವು ಅನಿಷ್ಟಗಳ ಸಂಗಮವಾಗಿಯೂ ಕಾಣುತ್ತಿದೆ. ಇದು ಒಂದು ಕಡೆ. ಇವತ್ತು ನಮ್ಮ ಸಂಸ್ಕೃತಿಯನ್ನು ಹಳೆಗಾಲ ಅಂತ ಹೇಳ್ತಿದ್ದಂಗೆ ಕೆಲವರು ಎದ್ದು ನಿಂತ್ಕೊಂಡು ಏನು ಹಳೆಗಾಲದ ಬಗ್ಗೆ ಮಾತಾಡ್ತೀರಿ, ನೀವೆಲ್ಲ ವೈಭವೀಕರಣ ಮಾಡ್ತೀರಿ, ನಮ್ಮ ಹಳೆಗಾಲದಲ್ಲಿ ಜಾತಿ ಪದ್ಧತಿ ಇತ್ತು, ಇನ್ನೊಂದಿತ್ತು, ಮತ್ತೊಂದಿತ್ತು, ಎಲ್ಲವೂ ಕೆಟ್ಟದ್ದು ಅಂತ ಗಲಾಟೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅದು ಒಂದು ರೀತಿಯ ಸಮಸ್ಯೆ. ಇನ್ನೊಂದು, ಆದರೆ ಅದಕ್ಕಿಂತ ತೀವ್ರವಾಗಿ ಆ ಗತಕಾಲದ ತಿರುಳು ನಮಗೆ ರೋಚಕವಾಗಿ ಕೂಡ ಕಾಣುತ್ತಿದೆ. ಅಂದರೆ ಹಳೆಗಾಲದ ಸಂಸ್ಕೃತಿಯನ್ನು ಎದುರಿಸ್ತಾ ಇರುವ ನಮಗೆ ಒಂದು ಕಡೆಗೆ ಅದು ತುಂಬ ಅಟ್ರಾಕ್ಟಿವ್ ಆಗಿಯೂ ಕಾಣಿಸ್ತಾ ಇದೆ, ಒಂದು ಕಡೆಗೆ ಅದು ತುಂಬ ಸಮಸ್ಯೆ ಇದೆ ಅದರಲ್ಲಿ ಅಂತೂ ಅನ್ನಿಸ್ತಾ ಇದೆ. ಅದನ್ನು ಹೆಂಗೆ ಸಮನ್ವಯ ಮಾಡಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಅವ್ರು ಏನು ಹೇಳಿದರು ಅಂತಂದರೆ, ಈ ಮಾತನ್ನು ನಾನು ಅಮೆರಿಕದಲ್ಲೂ ಆಡ್ತಾ ಇದ್ದೇನೆ, ಭಾರತದಲ್ಲೂ ಆಡ್ತಾ ಇದ್ದೇನೆ, ಇವತ್ತು ಜನ ಅದನ್ನು ಸಮನ್ವಯ ಮಾಡೋದಕ್ಕೆ ಹೊರಟಿದ್ದಾರೆ, ಆ ಒಂದು ಸಮನ್ವಯದ ದಾರಿಯಲ್ಲಿ ನಾನು ಹೋಗ್ತಾ ಇದ್ದೇನೆ ಅಂತ ಇಂಟರ್ವ್ಯೂನಲ್ಲಿ ಅವರು ಹೇಳಿದರು.
ಹಾಗಾದ್ರೆ ಆ ನವೀಕರಣ ಯಾವ ಥರದ್ದು ಅಂತ ನಾನು ಅವ್ರನ್ನ ಕೇಳಿದಾಗ ಅವರು ಉತ್ತರ ಹೇಳಿದರು. ಅವರ ಬನ್ನಂಜೆ ಅವ್ರ ಮಾತು ಮೊದಲನೆಯದಾಗಿ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇರೋದು. ಮೊದಲನೆಯದಾಗಿ ನಾವು ಗತಕಾಲದಲ್ಲಿ ಇದ್ದಿದ್ದೆಲ್ಲವೂ ಶ್ರೇಷ್ಠವೆಂಬ ಭಾವನೆಯನ್ನು ಬಿಡಬೇಕು. ಜೊತೆಗೆ ಆಧುನಿಕತೆಯಲ್ಲಿ ಇರುವುದೆಲ್ಲವೂ ಶ್ರೇಷ್ಠವಲ್ಲ ಎಂಬುದನ್ನು ಅರಿತುಕೊಳ್ಳಬೇಕು. ಎರಡನೇದಾಗಿ ಮೌಢ್ಯ ಮಠದಿಂದ ಮುಕ್ತವಾಗಿರುವ ಎಲ್ಲ ಕಾಲದೇಶಗಳಿಗೂ ಅನ್ವಯವಾಗುವ ವಿಚಾರಗಳನ್ನು ನಾವೀಗ ಭಾರತದ ಸಂಪ್ರದಾಯದೊಳಗಿಂದ ಕಂಡುಕೊಳ್ಳಬೇಕಾಗಿದೆ. ಅವರು 3 ಮಕಾರಗಳು ಇರಬಾರ್ದು ಅಂತ ನನ್ನ ಹತ್ರ ಹೇಳಿದರು. ಮೌಢ್ಯ, ಮಠ ಮತ್ತು ಮತ, ಇವು 3 ಬಿಟ್ಟು ನಾವು ನಮ್ಮ ಫಿಲಾಸಫಿಯನ್ನು ಅರ್ಥ ಮಾಡ್ಕೋಬೇಕು ಅಂತ ಅವರು ಅವತ್ತು ಹೇಳಿದರು. ಅದು ಇವತ್ತಿಗೂ ಕೂಡ ನಮಗೆ ಈ 3 ಬಿಡೋದಕ್ಕೆ ಸಾಧ್ಯ ಆಗಿಲ್ಲ. ಈ 3 ಬಿಟ್ಟು ನಮಗೆ ನಮ್ಮ ಗತಕಾಲವನ್ನು ನೋಡೋದಕ್ಕೆ, ಅದು ಶಾಕುಂತಲ ಇರ್ಬೋದು. ನನ್ನಂಥ ನಾಟಕದಲ್ಲಿ ಕೆಲಸ ಮಾಡೋವನಿಗೆ ನನಗೆ ಶಾಕುಂತಲ ಗತಕಾಲ, ಇನ್ಯಾರೊಬ್ಬರು ರಾಜಕೀಯದಲ್ಲಿ ಕೆಲಸ ಮಾಡೋರಿಗೆ ಚಾಣಕ್ಯ ಗತಕಾಲ, ಇನ್ನೊಬ್ರಿಗೆ ಇನ್ನೊಂದು ಗತಕಾಲ, ಎಲ್ಲದಕ್ಕೂ ಒಂದೊಂದು ಗತಕಾಲ ಇದೆ. ಅವರವರು ಗತಕಾಲವನ್ನು ಅವರವರು ಹುಡುಕೊಳ್ಳೋದಕ್ಕೆ ನಮಗೆ ಬೇಕಾಗಿರೋದು ಇವತ್ತಿನ ಕೆಲವು ವಿಕಲ್ಪಗಳು. ಇವತ್ತಿನ ವಿಕಲ್ಪಗಳು, ಈ ವಿಕೃತಿಗಳು, ಇದನ್ನು ಬಿಟ್ಟು ನಾವು ನಿಜವಾಗಿ ನಮ್ಮ ಗತಕಾಲವನ್ನು ಒಂದು ಶುದ್ಧ ಮನಸ್ಸಿನಿಂದ ಒಂದು ಭಾಳ ಒಳ್ಳೆಯ ಒಂದು ಭವಿಷ್ಯದ ಆಸೆಯಿಂದ ನಮಗೆ ಹುಡುಕಕ್ಕೆ ಸಾಧ್ಯವಿದೆಯಾ ಅನ್ನುವ ಒಂದು ಪ್ರಯೋಗವನ್ನು ಅವರು ಮಾಡಿದರು. ಮಾಡಿದ ಮೇಲೆ ಲಾಸ್ಟಿಗೆ ಆ ಸಂದರ್ಶನವನ್ನು ಮುಗಿಸೋ ಹೊತ್ತಿಗೆ ಅವರು ಆಡಿದ ಕೆಲವು ಮಾತುಗಳು, ಅವರಷ್ಟೊತ್ತಿಗಾಗಲೇ ಅವ್ರಿಗೆ 80 ವರ್ಷ. ಆ 80 ವರ್ಷದಲ್ಲಿ ನಾನು ಕೇಳಿದೆ, ಹಾಗಾದರೆ ಭಾರತದ ಭವಿಷ್ಯ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಕೇಳಿದೆ ಅವ್ರ ಹತ್ರ. ಅವ್ರು ಹೇಳಿದರು, ಅವರದ್ದೇ ಮಾತು, ನಾನು ಪೂರ್ಣ ಆಶಾವಾದಿ. ನಮ್ಮ ಗತಕಾಲ ಸಂಸ್ಕೃತಿ, ಸಂಸ್ಕೃತ ಭಾಷೆ, ಸಾಹಿತ್ಯಗಳನ್ನು ಕುರಿತು ಮತ್ತೆ ಹೇಳಿದ್ದನ್ನೇ ಹೇಳುವ ಮತ್ತು ಪೂರ್ವಾಗ್ರಹಗಳಿಂದ ಹೊರಬರಲಿಕ್ಕಾಗದೇ ಇರುವ ಹಳೆಗಾಲದ ಜನರನ್ನು ನಾವೀಗ ಅವರ ಪಾಡಿಗೆ ಬಿಟ್ಟುಬಿಡಬೇಕು. ಅವರ ಜೊತೆಗೆ ಖಂಡನೆಯೂ ಬೇಡ, ಮಂಡನೆಯೂ ಬೇಡ. ಬದಲು ನಮ್ಮ ಗಮನವನ್ನು ಹೊಸ ಕಾಲದ ಯುವಜನರ ಆಸಕ್ತಿಗಳ ಮೇಲೆ ಕೇಂದ್ರೀಕರಿಸಬೇಕು. ಭಾರತೀಯ ಚಿಂತನ ಕ್ರಮಗಳ ಬಗ್ಗೆ ಅವರಲ್ಲಿ ಮೂಡುತ್ತಿರುವ ಆಸಕ್ತಿ ಮತ್ತು ಆಸ್ವಾದಗಳನ್ನು ಬೆಳೆಸುವುದು ಹೇಗೆ ಎಂಬುದನ್ನು ನಾವು ಯೋಚಿಸುತ್ತಾ ಮುನ್ನಡೆದರೆ ಮುಂದಿನ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತದೆ. ಇದು ನನ್ನ ನಂಬಿಕೆ. ನನ್ನ ಪ್ರಕಾರ ಬನ್ನಂಜೆ ಗೋವಿಂದಾಚಾರ್ಯರು 21ನೇ ಶತಮಾನಕ್ಕೆ ಕೊಡ್ತಾ ಇರುವ ಸಂದೇಶ ಇದು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.